ಡಾಕ್ಟರ್ ಡೊಮಿನಿಕ್ ಅವರೇ, ಸೋನಂ ವಾಂಗ್ಚುಕ್ ಅವರು 18 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಮಾಧ್ಯಮಗಳಂತೂ ಸತ್ತು ಮಲಗಿವೆ. ಅಷ್ಟು ಬೇಸರ ಆಗತ್ತೆ. ಯಾವುದು ಅಯೋಧ್ಯೆಯ ಸ್ಪೆಷಲ್ ಸ್ಟೋರೀಸ್ ಅನ್ನ ಮಾಡಿ ಕೂತ್ಕೊಳ್ತಾರೆ. ಆದ್ರೆ ದೇಶದಲ್ಲಿ ಇಂತಹ ಸ್ಥಿತಿ ಇದೆ, ವಿದ್ಯಾರ್ಥಿಗಳಿಗೆ ಹೀಗಾಗಿದೆ ಅಂತ ಕೊಂಚವೂ ಅವರಿಗೆ ಬೇಸರ ಇಲ್ಲ. ಅದರ ಜೊತೆ ಸರ್ಕಾರ ಎಷ್ಟು ದಾಷ್ಟ್ಯತನದಿಂದ ವರ್ತಿಸ್ತಿದೆ ಅಂದ್ರೆ, ಅವ್ರ ಜೊತೆ ಮಾತುಕತೆ ಇರ್ಲಿ, ಅವ್ರ ಸತ್ತರೆ ಸಾಗಿ ಅನ್ನೋ ಪರಿಸ್ಥಿತಿಯಲ್ಲಿ ಅಥವಾ ಆ ತರದ ಮನೋಬಲದಲ್ಲಿ ಇದೆ ಅಂತ ಅನ್ಸುತ್ತೆ. ಈ ಕುರಿತಾಗಿ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನ್ ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ? ಇಲ್ಲ, ಇದು ಖಂಡಿತ ದುರಂತದ ಒಂದು ಘಟನೆ ಅಂತಾನೆ ನಾನು ಭಾವಿಸ್ತಾ ಇದ್ದೀನಿ. ಅದು ನಮ್ಮ ಯುವ ಪೀಳಿಗೆಗೋಸ್ಕರ ಅಂತ ವ್ಯಕ್ತಿಯೊಬ್ರು ವಾಂಗ್ಚುಕ್ ಅವರು ಕಳೆದ 17 ದಿವಸಗಳಿಂದ ಇದು 18ನೇ ದಿವಸ ಅಂತ ತಾವು ಹೇಳ್ತಾ ಇದ್ರಿ. ಹಾಗಾಗಿ ಈ ಆಡಳಿತ ನಡೆಸುವಂತ ಸರ್ಕಾರಕ್ಕೆ ಇದು ನಿಜವಾದ ನಾಚಿಕೆಯಾದ ಸಂಗತಿ. ಹಾಗೆ ನಾಗರಿಕ ಸಮಾಜಕ್ಕೂ ಸಹ ಇದು ಸಂತೋಷದಾಯಕವಾದ ಸಂಗತಿ ಅಂತ ನಾನಂತೂ ಭಾವಿಸ್ತಾ ಇಲ್ಲ. ಕೂಡಲೇ ಸರ್ಕಾರ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಅವ್ರಿಗೆ ಆರೋಗ್ಯ ಸ್ಥಿರವಾಗುವಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಇದೆ ಅಂತ ನಾನಂತೂ ಖಂಡಿತ ಭಾವಿಸಿದ್ದೀನಿ. ಸಂವಿಧಾನಬದ್ಧವಾಗಿ ರೈಟ್ ಟು ಲೈಫ್ ಅಂತ ಒಂದು ಹಕ್ಕು ಇರುವಾಗ ಅಂತಹ ಸಂದರ್ಭದಲ್ಲಿ ಇವರು ಇನ್ನೂ ಅದಕ್ಕೆ ರೆಸ್ಪಾನ್ಸ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇದು ಏನಂತ ಭಾವಿಸೋದು? ಇದು ನಾಗರಿಕ ಸಮಾಜ ಅಂತ ನಾವು ಭಾವಿಸ್ಬೇಕಾ ಅಥವಾ ಎಂತ ದುರಂತ ಸ್ಥಿತಿಯಲ್ಲಿ ನಾವ್ ಇದ್ದೀವಿ ಅನ್ನೋದು ನನಗೆ ನಿಜವಾಗ್ಲೂ ಅದು ಒಪ್ಕೊಳ್ಳಿಕ್ಕಂತೂ ಸಾಧ್ಯ ಇಲ್ಲ. ಓಕೆ, ಅವ್ರು ಮನವಿ ಮಾಡ್ಕೊಂಡಿದ್ದಾರೆ. 20ನೇ ತಾರೀಕು ನಾವೊಂದು ಮೆರವಣಿಗೆ ಹೋಗ್ತಾ ಇದೀವಿ, ಪ್ರತಿಭಟನಾ ಮೆರವಣಿಗೆ, ಸಂಸತ್ನಲ್ಲಿ ಅಧಿವೇಶನ ಆರಂಭ ಆಗತ್ತೆ ಅಂತ. ಆದ್ರೆ ಅಲ್ಲಿ ತನಕ ಅವರ ಆರೋಗ್ಯದ ಬಗ್ಗೆ ವೈದ್ಯರೇ ಆತಂಕ ವ್ಯಕ್ತಪಡಿಸಿದ್ದಾರೆ. ಇದೇ ಸ್ಥಿತಿ ಮುಂದುವರೆದ್ರೆ 2 ದಿನದಲ್ಲಿ ಅವ್ರ ಜೀವ ಹೋಗ್ಬೋದು ಅಂತ. ಅಂದ್ರೆ ಈ ತರದ ಅಭಿಪ್ರಾಯವನ್ನ ವೈದ್ಯರು ವ್ಯಕ್ತಪಡಿಸಿದ್ರು, ಸರ್ಕಾರ ಒಂದು ಮಾತುಕತೆಗೆ ಸಿದ್ಧ ಇಲ್ಲ. ಪ್ರಧಾನಿಗಳು ಬಂದ್ ಮಾತಾಡೋದ್ ಬೇಡ, ಅಥವಾ ಶಿಕ್ಷಣ ಮಂತ್ರಿಗಳು ಬಂದ್ ಮಾತಾಡೋದ್ ಬೇಡ, ಪ್ರತಿನಿಧಿಯನ್ನು ಕಳಿಸ್ಕೊಡೋದಕ್ಕೆ ಸಿದ್ಧ ಇಲ್ಲ ಅಂತಂದ್ರೆ ಇದು ಯಾವ ರೀತಿ ಸರ್ಕಾರ ಅಂದ್ರೆ ಏನು? ಸರ್ಕಾರ ಅಂದ್ರೆ ತಾಯಿ ಸ್ಥಾನದಲ್ಲಿ ನಿಂತಿರೋರು ಅಂತ ನಾವ್ ಅಂದ್ಕೊಳ್ತೀವಿ. ಹೌದು, ಅಂದ್ರೆ ನಾಗರಿಕ ಸಮಾಜದಲ್ಲಿ ಸಂವಿಧಾನಬದ್ಧವಾಗಿ ನಾವೆಲ್ಲ ಭಾರತೀಯ ಪ್ರಜೆಗಳಾಗಿರುವಾಗ ವಾಂಗ್ಚುಕ್ ಅವರೂ ಸಹ ಭಾರತೀಯ ಪ್ರಜೆನೆ. ಹಾಗಾಗಿ ಅವ್ರೇನು ಅಪರಾಧ ಕೆಲಸ ಏನು ಮಾಡ್ಲಿಲ್ಲ. ಯುವ ಪೀಳಿಗೆಗೋಸ್ಕರ, ಅವರ ಭವಿಷ್ಯಕ್ಕೋಸ್ಕರ ಸತ್ಯಾಗ್ರಹನ ಅವರು ಹಮ್ಮಿಕೊಂಡಿದ್ದು ಸರಿಯಾಗಿದೆ. ಅದು ನೈತಿಕತೆಯ ತಾಕತ್ತುನೂ ಹೌದು. ಹೀಗಿರುವಾಗ ಜವಾಬ್ದಾರಿಯುತ ಸರ್ಕಾರ ಮತ್ತು ಅಧಿಕಾರಿಗಳು ತಕ್ಷಣನೇ ಅದಕ್ಕೆ ರೆಸ್ಪಾಂಡ್ ಮಾಡಿ ಅವರಿಗೆ ಇಮಿಡಿಯೇಟ್ ಆರೋಗ್ಯ ಕಾಯ್ದುಕೊಳ್ಳಲಿಕ್ಕೆ ಸಹಕಾರಿಯಾದ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ಬೇಕು ಅಂತ ನಾನಂತೂ ಖಂಡಿತ ಒಬ್ಬ ಪ್ರಾಧ್ಯಾಪಕನಾಗಿ ಮತ್ತೆ ಯುವ ಜನತೆಯ ಪ್ರತಿನಿಧಿಯಾಗಿ ನಾನಂತೂ ಒತ್ತಾಯಿಸ್ತಾ ಇದ್ದೀನಿ. ಓಕೆ, ಅದ್ರ ಜೊತೆ ಡೊಮಿನಿಕ್ ಅವರೇ, ಈಗ ಆಡಳಿತ ಸರ್ಕಾರ ಹಾಗೆ ಮಾಡುತ್ತೆ, ಎಲ್ಲವೂ ರಾಜಕೀಯ ಕಾರಣಗೊಂಡ ಪ್ರಸ್ತುತ ಸ್ಥಿತಿಯಲ್ಲಿ ನಾವಿರೋ ಸಂದರ್ಭದಲ್ಲಿ, ಕಾಲಘಟ್ಟದಲ್ಲಿ ವಿಪಕ್ಷಗಳು ಏನ್ ಮಾಡ್ತಿದ್ದಾವೆ? ಅವರ ಆರೋಗ್ಯ ಹದಗೆಡ್ತಾ ಇದೆ, ಅವರ ಜೀವಕ್ಕೆ ಥ್ರೆಟ್ ಇದೆ. ಇಂತಹ ಸಂದರ್ಭದಲ್ಲಿ ಕನಿಷ್ಠ ವಿಪಕ್ಷಗಳು ಮಾತಾಡ್ತಿಲ್ಲ, ಮತ್ತು ಈ ದೇಶದ ಬೇರೆ ಬೇರೆ ಸಂದರ್ಭದಲ್ಲಿ ಮಾತನಾಡುವ ಬೇರೆ ಬೇರೆ ವರ್ಗದ ಸೋ ಕಾಲ್ಡ್ ಸೆಲೆಬ್ರಿಟಿಗಳು, ಯಾವುದೇ ವಲಯದಲ್ಲಿ ತಗೊಳ್ಳಿ, ಅಂದ್ರೆ ಒಂದು ಮಾಧ್ಯಮಗಳು ಏನಾಗ್ತಾ ಇದೆ, ವಸ್ತುಸ್ಥಿತಿಯನ್ನ ಜನತೆಗೆ ತಲುಪಿಸುವಲ್ಲಿ ಸೋಲ್ತಾ ಇದ್ದಾವೆ. ಈ ಮಧ್ಯೆ ಹಿಂದೆ ನಮ್ಮ ಜೆ ರಾಮಕೃಷ್ಣ ಅವರು ಒಂದು ಕಾಮೆಂಟ್ ಮಾಡ್ತಾ ಇದ್ರು, ಪಬ್ಲಿಕ್ ಸ್ಪೇಸ್ ಅಲ್ಲಿ ಇವತ್ತು ಜನ ಕಾಣೆ ಆಗ್ತಾ ಇದ್ದಾರೆ ಅಂತ. ಅಂದ್ರೆ ಮೀಡಿಯಾಗಳು ಡಿಜಿಟೈಸ್ ಆಗ್ತಾ ವಾಸ್ತವ ಸಂಗತಿಗಳನ್ನ ಇಡೀ ಮಾಧ್ಯಮವೇ ಅಪಹರಿಸಿದಂಗೆ ನನಗೆ ಕಾಣಿಸ್ತಾ ಇದೆ. ಹಾಗಾಗಿ ಜನತೆ ಅಂತ ಹೇಳುವಾಗ ನಾಗರಿಕ ಸಮಾಜ ಅನ್ನೋದು ಅದು ಇಂಥ ಸಮಯದಲ್ಲಿ ಗಟ್ಟಿ ದನಿಯಲ್ಲಿ ನಮ್ಮ ಪ್ರತಿಪಕ್ಷಗಳಾಗ್ಲಿ, ಅಥವಾ ಪ್ರತಿಪಕ್ಷಗಳು ಅಂತ ಹೇಳಿದ ತಕ್ಷಣ ಅವರು ವಿರೋಧ ಪಕ್ಷಗಳು ಅಂತೇನು ಅಲ್ಲ, ಸರ್ಕಾರವನ್ನ ಸರಿ ದಾರಿಗೆ ತರುವಂತದ್ದು, ನಾಗರಿಕ ಸಮಾಜದ ಅಗತ್ಯಗಳನ್ನ ಪೂರೈಸುವಂತದ್ದು ಎಲ್ಲರ ಆಯ್ಕೆಗೊಂಡಂತ ಪ್ರತಿನಿಧಿಗಳ ಸವಾಲುನು ಮತ್ತೆ ಅವರದ್ದು ಜವಾಬ್ದಾರಿನೂ ಹೌದು. ಹಿಂಗಿರುವಾಗ ನಾವು ಬರೀ ವಿರೋಧ ಅಥವಾ ಪರ ಅಂತ ಮಾತಾಡೋದು ಬಿಟ್ಟು, ಈಗ ವಾಂಗ್ಚುಕ್ ಅಂತವರು ಸತ್ಯಾಗ್ರಹ ಮಾಡ್ತಾ ಅವರ ಆರೋಗ್ಯವನ್ನ ಯಾವುದೇ ಕಾರಣಕ್ಕೂ ನಾವಂತೂ ಕಡೆಗಣಿಸಿದ್ರೆ ಅದು ತಕ್ಷಣನೇ ಮತ್ತಷ್ಟು ವಿಕೋಪಕ್ಕೆ ಹೋಗುವ ಸಾಧ್ಯತೆಗಳು ಹೆಚ್ಚು ಇರೋದ್ರಿಂದಾಗಿ ನನಗೆ ಸಂಬಂಧಪಟ್ಟಂತ ಸರ್ಕಾರ ಅಥವಾ ಪ್ರತಿನಿಧಿಗಳು ಯಾರೇ ಆಗಿರ್ಲಿ ತಕ್ಷಣನೇ ಅವ್ರಿಗೆ ಸ್ಪಂದಿಸುವಂತ ಒಂದು ಕರ್ತವ್ಯ, ಜವಾಬ್ದಾರಿ ಹೊಂದಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಆ ಜವಾಬ್ದಾರಿದ ನುಂಚ್ಕೊಳ್ಳೋ ಅಂತದ್ದು ಯಾರಿಗೂ ಸಹ ತರವಲ್ಲ ಅಂತ ನಾನು ಖಂಡಿತವಾಗಿ ಗಟ್ಟಿ ದನಿಯಲ್ಲೇ ಹೇಳ್ತೀನಿ ನಾನು.
ಆದ್ರೆ ಆ ಜವಾಬ್ದಾರಿ ಎಲ್ಲಿ ಕಾಣಿಸ್ತಾ ಇದೆ ಡೊಮಿನಿಕ್ ಅವರೇ? ಎಲ್ಲೋ ಬಿಡಿ ಬಿಡಿಯಾಗಿ ಅವರಿಗೆ ಬೆಂಬಲ ವ್ಯಕ್ತ ಆಗ್ತಿದೆ ಹೊರತು ಅದು ಸೆಲೆಬ್ರಿಟಿಗಳಾಗ್ಲಿ ಇಲ್ಲ, ಈಗಾಗ್ಲೇ ಕೋರ್ಟ್ಗೆ ಹೋಗಿದ್ದೀವಿ ಅಂತ ತಾವೇನೆ ಹೇಳ್ತಾ ಇದ್ರಿ. ಹಾಗಾಗಿ ಅದೊಂದು ನನಗೆ ಭರವಸೆಯನ್ನ ಕೊಡುವಂತದ್ದು. ಅಟ್ಲೀಸ್ಟ್ ನಾಳೆ ಅಷ್ಟರಲ್ಲಿ ಅದಕ್ಕೆ ತಕ್ಷಣನೇ ಸ್ಪಂದಿಸುವಂತ ಒಂದು ಕಾರ್ಯ ಜರುಗುತ್ತೆ ಅಂತ ನಾನಂತೂ ಖಂಡಿತ ಭಾವಿಸ್ತಾ ಇದ್ದೀನಿ. ಈ ಮಧ್ಯೆ ಕೇಳಿಸ್ಕೊಳ್ಳುವಂತ ಅಥವಾ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಸುದ್ದಿಯನ್ನ ನಾವು ಓದ್ತಾ ಇರುವಾಗ ಈಗಾಗ್ಲೇ ನನ್ಗೆ ಗೊತ್ತಿರೋ ಪ್ರಕಾರ ತುಂಬಾ ಮಂದಿ ಕರ್ನಾಟಕದಿಂದಲೇ ನಮ್ಮ ಸಾಮಾಜಿಕ ಕಾರ್ಯಕರ್ತರ ಒಂದು ಅವರು ಮತ್ತೆ ಲೇಖಕಿಯರು ದೊಡ್ಡ ಮಟ್ಟದಲ್ಲಿ ನಮ್ಮ ರಾಷ್ಟ್ರಪತಿಗಳಿಗೆ ಸಹಿಯ ಒಂದು ಕ್ಯಾಂಪೇನ್ ಸಹ ಕೈಗೊಂಡಿರೋದನ್ನ ನಾನು ಗಮನಿಸಿದ್ದೀನಿ. ಹಾಗಾಗಿ ಇದೆಲ್ಲ ನೋಡಿಯೂ ಸಹ ನಾನು ಮತ್ತಷ್ಟು ನಾಗರಿಕ ಸಮಾಜ ಎಚ್ಚೆತ್ಕೋಬೇಕಾದ ಜರೂರು ಇದೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಜನ ಎಚ್ಚೆತ್ಕೋಬೇಕಾಗಿದೆ. ಯುವ ಜನತೆಯೂ ಸಹ ಇದನ್ನ ಖಂಡಿತ ನೋಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಓಕೆ, ನೋಡೋಣ ಡೊಮಿನಿಕ್ ಅವರೇ. ಆದ್ರೆ ಸೋನಂ ವಾಂಗ್ಚುಕ್ ತರದವರು ಈ ದೇಶಕ್ಕೆ ಮತ್ತಷ್ಟು ಬೇಕಿದೆ. ಅವರನ್ನ ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಮತ್ತು ಜವಾಬ್ದಾರಿ ಆಗ್ಬೇಕಿದೆ. ಡೊಮಿನಿಕ್ ಅವರೇ, ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ.